ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ನನ್ನ ಪಿಗ್ಮೆಂಟೇಷನ್ ರೂಟೀನ್ ಮತ್ತೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಈ ಒಂದು ಪಿಗ್ಮೆಂಟೇಷನ್ ರೂಟೀನ್ ನೀವೇನಾದರೂ ಒಂದ್ಸತಿ ಟ್ರೈ ಮಾಡಿದ್ರಿ ಅಂತಂದರೆ ಖಂಡಿತ ನಿಮ್ಮ ಮುಖದ ಮೇಲಿರುವಂಥ ಸುಕ್ಕು, ಕಲೆ, ಹಾಗೆ ಪಿಗ್ಮೆಂಟೇಷನ್ ಆಗಿರ್ಬೋದು, ಮೆಲಾಸ್ಮಾ ಆಗಿರ್ಬೋದು, ಹಾಗೆ ಕೆಲವರಿಗೆ ಡಾರ್ಕ್ ಸರ್ಕಲ್ಸ್ ಇರುತ್ತೆ ಕಣ್ಣ ಹತ್ರ, ಅದಾಗಿರ್ಬೋದು. ಹಾಗೆ ಕೆಲವರಿಗೆ ಏಜ್ಗೂ ಮುಂಚೆನೆ ಸ್ಕಿನ್ ಒಂದು ರೀತಿ ಡಲ್ ಆಗಿರುತ್ತೆ ಸ್ಕಿನ್ ಅಂತೂ ಖಂಡಿತ ಇದನ್ನ ಉಪಯೋಗಿಸ್ಬೋದು. ಯಾಕೆಂತಂದ್ರೆ ಇದರಲ್ಲಿ ಯಾವುದೇ ರೀತಿಯ ಕೆಮಿಕಲ್ ಇಲ್ಲ, ಎಲ್ಲ ಹೋಮ್ ರೆಮಿಡಿಗಳ ಮನೆಯಲ್ಲಿ ಸಿಗುವಂಥ ಪದಾರ್ಥಗಳನ್ನ ನಾವು ತಗೊಂಡ್ಬಂದು ಉಪಯೋಗಿಸ್ತಾರಲ್ಲ, ಹಾಗಾಗಿ ಕಣ್ಣು ಮುಚ್ಕೊಂಡು ಎಲ್ಲರೂ ಕೂಡ ಟ್ರೈ ಮಾಡ್ಬೋದು. ಹಾಗೆ ಕೆಲವೊಂದು ಪದಾರ್ಥಗಳು ಅದರಲ್ಲಿ ನಿಮಗೆ ಒಂದು ಗ್ಲಿಸರಿನ್ ಆಗಿರ್ಬೋದು, ನಿಂಬೆಹಣ್ಣು ಆಗಿರ್ಬೋದು, ಅದೆಲ್ಲ ಸ್ವಲ್ಪ ಆಗೋದಿಲ್ಲ. ಆಗಲ್ಲ ಅಂತಂದು ಪ್ಯಾಚ್ ಟೆಸ್ಟ್ ಮಾಡಿ ಆಗುತ್ತೆ ಅಂತಂದ್ರೆ ಖಂಡಿತ ತಪ್ಪಿ ನೀವು ಉಪಯೋಗಿಸಿ. ಬನ್ನಿ ಇವತ್ತಿನ ವಿಡಿಯೋಗೆ ಹೋಗೋಣ. ಹಾಗೆ ವಿಡಿಯೋಗೆ ಹೋಗೋಕ್ಕೂ ಮುಂಚೆ ಏನು ಮಾಡಬೇಕು, ಚಾನೆಲ್ ಯಾರಾದರೂ ಹೊಸೊಬ್ರು ನನ್ನ ಚಾನೆಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಬೇಕು. ಓಕೆನಾ? ವಾಯ್ಸ್ ಒಂದು ಸ್ವಲ್ಪ ಹೋಗಿದೆ, ಕೋಲ್ಡ್ ಕಾಫಿ ಫೀವರ್ 2 ಡೇಸಿಂದ, ಹಾಗಾಗಿ ಬನ್ನಿ ಈಗ ವಿಡಿಯೋಗೆ ಹೋಗೋಣ. ನೋಡಿ, ಈ ಪ್ಯಾಕನ್ನು ತಯಾರು ಮಾಡ್ಕೊಳ್ಳೋದಕ್ಕೆ ನಮಗೆ ಬೇಕಾಗಿರುವಂಥದ್ದು ಇಷ್ಟು ಸಾಮಗ್ರಿಗಳು. ಮೊದಲನೇದಾಗಿ ಬಾದಾಮು, ಹಾಗೆ ಇದು ಪಿಟ್ಕರಿ ಪೌಡರು. ಪಿಟ್ಕರಿಯನ್ನು ನಾನು ಪ್ರತಿ ದಿವಸ ನನ್ನ ಸ್ಕಿನ್ ಪಿಗ್ಮೆಂಟೇಷನ್ ರೂಟೀನಲ್ಲಿ ಯೂಸ್ ಮಾಡ್ತೀನಿ, ಹಾಗಾಗಿ ಪೌಡರ್ನ ಮಾಡಿಟ್ಕೊಂಡಿದ್ದೀನಿ. ಪಿಟ್ಕರಿ ಬೇಕಾಗುತ್ತೆ, ಹಾಗೆ ಸ್ವಲ್ಪ ಕಾಫಿ ಪುಡಿ ಬೇಕಾಗುತ್ತೆ, ಹಾಗೆ ಇದು ಅಕ್ಕಿ ಹಿಟ್ಟು, ಇದು ಕುಂಕುಮಾದಿ ತೈಲಮು, ಇದು ಎಳನೀರು ಅಂದರೆ ಕಾಯಿ ಹೊಡೆದಿರೋ ನೀರು ಇರುತ್ತಲ್ವಾ ಅದು, ಹಾಗೆ ಸ್ವಲ್ಪ ಅಲೋವೆರಾ ಬೇಕಾಗುತ್ತೆ. ಫ್ರೆಶ್ ಅಲೋವೆರಾ ಇತ್ತು, ಹಾಗಾಗಿ ನನಗೆ ಎಷ್ಟು ಬೇಕೋ ಅಷ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಫ್ರೆಶ್ ಅಲೋವೆರಾ ಇಲ್ಲ ಅಂತಂದರೆ ನೀವು ಅಂಗಡಿಯಿಂದ ತಂದು ಯೂಸ್ ಮಾಡ್ತೀವಲ್ವಾ, ಮೆಡಿಕಲ್ ಶಾಪಿಂದ, ಅದನ್ನು ಕೂಡ ನೀವು ಯೂಸ್ ಮಾಡ್ಕೋಬೋದು. ಓಕೆನಾ? ಈಗ ಫಸ್ಟಿಗೆ ಈ 2 ರಿಂದ 3 ಬಾದಾಮಿ ತಗೊಂಡು ನೆನೆಸಿಡ್ಬೇಕಾಗುತ್ತೆ. ಒಂದು ಅರ್ಧ ಗಂಟೆ 1 ಅವರ್ ಮುಂಚೆ, ಇಲ್ಲ ಒಂದು ನೈಟನ್ನು ನೆನೆಸಿಟ್ಟು ಕೂಡ ಒಳ್ಳೆಯದೇ. ಚೆನ್ನಾಗಿ ನೆನೆಸ್ಕೊಂಡಾದ್ಮೇಲೆ ಈ ರೀತಿ ಸಿಪ್ಪೆ ತೆಗೆದು ಜಾರ್ಗೆ ಹಾಕೊಳ್ತಾ ಇದ್ದೀನಿ. ಪಿಟ್ಕರಿಯ ಪೌಡರು ಒಂದು 1/4 ಟೀ ಸ್ಪೂನ್ ಆಗುವಷ್ಟು ಅಂತ ಅನ್ಕೊಳ್ಳಿ. ಓಕೆನಾ? ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟು, ಹಾಗೆ ಕಾಫಿ ಪೌಡರು ಅದು ಕೂಡ ಒಂದು 1/4 ಟೀ ಸ್ಪೂನ್. ಜೆಲ್ಲನ್ನು ಮಾತ್ರನೇ ಈ ರೀತಿ ತೆಗೆದು ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದ್ದೀನಿ. ನೋಡಿ, ಈಗ ಎಲ್ಲ ವಸ್ತುಗಳು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಗ್ರೈಂಡ್ ಮಾಡೋದಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ನೋಡಿಕೊಂಡು ಎಳನೀರನ್ನು, ಹಾಗೆ ಕಾಯಿ ಹೊಡೆದಂಥ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಇದನ್ನ ಫೈನ್ ಪೇಸ್ಟ್ ಮಾಡ್ಕೊಂಡು ಬರ್ತೀನಿ. ನೋಡಿ, ಈಗ ಫೈನ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಮಾಡಿರುವಂಥ ಪೇಸ್ಟನ್ನು ಒಂದು ಬೌಲಿಗೆ ತಗೊಳ್ತಾ ಇದ್ದೀನಿ. ಈಗ ರೆಡಿಯಾಗಿರುವಂಥ ಪ್ಯಾಕ್ಗೆ ಒಂದು 4 ರಿಂದ 5 ಡ್ರಾಪ್ ಕುಂಕುಮಾದಿ ತೈಲನ ಹಾಕ್ಕೊಳ್ತಾ ಇದ್ದೀನಿ. ಇದು ಕೇರಳ ಆಯುರ್ವೇದಿಕ್ ಶಾಪಲ್ಲಿ ಸಿಗುವಂಥ ಕುಂಕುಮಾದಿ ತೈಲ, ಪ್ಯೂರು. ಯಾರಿಗಾದ್ರೂ ಬೇಕಾದರೆ ಕೊಟ್ಟೆಕಲ್ ಆಯುರ್ವೇದಿಕ್ ಶಾಪ್ ಎಲ್ಲ ಕಡೆ ಸಿಗುತ್ತೆ. ತುಂಬ ಪ್ಯೂರು, ತುಂಬಾನೇ ಚೆನ್ನಾಗಿದೆ. ನೈಟಲ್ಲಿ ಯಾರಿಗಾದ್ರೂ ತುಂಬಾನೇ ಒಂಥರ ಡಲ್ ಆಗಿತ್ತು ಫೇಸು ಅಂತಂದರೆ ಖಂಡಿತ ಈ ಒಂದು ಕುಂಕುಮಾದಿ ತೈಲದ ಒಂದು 4-5 ಡ್ರಾಪ್ ತಗೊಂಡು ನೈಟ್ ಚೆನ್ನಾಗಿ ಮಸಾಜ್ ಮಾಡಿ ಮಲಗಿ ಬೆಳಗ್ಗೆ ಎದ್ದು ವಾಶ್ ಮಾಡೋದ್ರಿಂದ ಕೂಡ ಸ್ಕಿನ್ನು ಬ್ರೈಟ್ ಆಗುತ್ತೆ, ಹಾಗೆ ಕಲೆಗಳೆಲ್ಲ ಕಡಿಮೆ ಆಗುತ್ತೆ, ಬಂಗು ಕೂಡ ಕಡಿಮೆ ಆಗುತ್ತೆ. ನೋಡಿ, ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ತುಂಬಾನೇ ಒಂದು ಒಳ್ಳೆ ರೆಮಿಡಿ ಇದು ಸ್ಕಿನ್. ಈ ಒಂದು ಪ್ಯಾಕ್ನ ನಾವು ಯೂಸ್ ಮಾಡಿದ್ಮೇಲೆ ಇಮಿಡಿಯೇಟ್ ಆಗಿ ನಮ್ಮ ಸ್ಕಿನ್ ಯಾವ ರೀತಿ ಬ್ರೈಟ್ ಆಗುತ್ತೆ ನೋಡ್ಬೋದು ನೀವು. ತುಂಬಾನೇ ಚೆನ್ನಾಗಾಗುತ್ತೆ ಫೇಸು. ರೆಡಿಯಾಗಿದೆ. ಈಗ ನೆಕ್ಸ್ಟ್ ಸ್ಟೆಪ್ಗೆ ಹೋಗೋಣ ಬನ್ನಿ. ಇದರಲ್ಲಿ 3 ಸ್ಟೆಪ್ ಇರುತ್ತೆ. ಫಸ್ಟಿಗೆ ನಾವೀಗ ಪ್ಯಾಕ್ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಹಾಗೆ ನೋಡಿ, ಫಸ್ಟಿಗೆ ಸ್ವಲ್ಪ ನಾನು ಹಾಲು ತಗೊಂಡಿದ್ದೀನಿ. ಇದು ಕಾಯಿಸಿಲ್ಲ, ಪ್ಯಾಕೆಟ್ ಹಾಲೇನೆ. ನಿಮ್ಗೆ ಏನಾದರೂ ಫ್ರೆಶ್ ಹಾಲು ಸಿಗುತ್ತೆ ಅಂತಂದರೆ ಖಂಡಿತ ನೀವು ತಗೋಬೋದು. ರಾ ಮಿಲ್ಕಿಂದ ನಿಮ್ಮ ಫೇಸನ್ನು ನೀಟಾಗಿ ಕ್ಲೀನ್ ಮಾಡ್ಕೋಬೇಕು 2 ರಿಂದ 3 ಸತಿ. ಕಾಟನ್ನು ನಮಗೆ ಯಾವುದೇ ರೀತಿ ಕಲೆ ಬರಬಾರ್ದು, ಅಲ್ಲಿವರೆಗೂ ಕೂಡ ಒಂದು 2 ರಿಂದ 3 ಸತಿ ರಾ ಮಿಲ್ಕಲ್ಲಿ ನೀಟಾಗಿ ಫೇಸನ್ನು ಕ್ಲೀನ್ ಮಾಡ್ಕೋಬೇಕಾಗುತ್ತೆ. ಹಾಲಿಂದನೇ ಯಾಕಪ್ಪ ಕ್ಲೀನ್ ಮಾಡ್ಕೊಳ್ಳೋದು ಅಂತಂದರೆ, ಹಾಲಿಂದ ನಾವು ಫೇಸನ್ನು ಕ್ಲೀನ್ ಮಾಡೋದ್ರಿಂದ ಏನಾದರೂ ಡಸ್ಟು ನಮ್ಮ ಸ್ಕಿನ್ನಲ್ಲಿ ಕೂತಿರುವಂಥದ್ದು ಕ್ರೀಮ್ಗಳಾಗಿರ್ಬೋದು ಅದೆಲ್ಲ ನೀಟಾಗಿ ರಿಮೂವ್ ಆಗುತ್ತೆ. ಹಾಗಾಗಿ ಹಾಲಿಂದ ನನಗೆ ಫೇಸನ್ನು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ರಾ ಮಿಲ್ಕು ಸ್ಕಿನ್ಗೂ ಕೂಡ ಒಳ್ಳೆಯದು. ನಮ್ಮ ಡಲ್ ಆಗಿರುವಂಥ ಸ್ಕಿನ್ನನ್ನು ಬ್ರೈಟ್ನಿಂಗ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಹಾಲು. ಹಂಗಾಗಿ ಹಾಲಿಂದ ಫೇಸ್ ವಾಶ್ ಮಾಡೋದು ಒಳ್ಳೆಯದು. ನೋಡಿ, ಇದೇ ರೀತಿ 2 ರಿಂದ 3 ಸತಿ ನಾವು ಕಾಟನಿಂದ ಹಾಲಲ್ಲಿ ಡಿಪ್ ಮಾಡಿಕೊಂಡು ನೀಟಾಗಿ ಕ್ಲೀನ್ ಮಾಡ್ಕೋಬೇಕು. ನೋಡಿ, ಈಗ ರಾ ಮಿಲ್ಕಿಂದ ನೀಟಾಗಿ ಫೇಸನ್ನ 2 ರಿಂದ 3 ಸತಿ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ ಏನು ಮಾಡಬೇಕಂತ ತೋರಿಸ್ಕೊಡ್ತೀನಿ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಮಗೆ ಗ್ಲಿಸರಿನ್ ಬೇಕಾಗುತ್ತೆ. ಗ್ಲಿಸರಿನ್ ಒಂದು 1/4 ಟೀ ಸ್ಪೂನ್ ನೋಡಿ, ಸ್ವಲ್ಪ
ಸ್ವಲ್ಪ ರೋಸ್ ವಾಟರ್, 4-5 ಡ್ರಾಪ್ ಆಗುವಷ್ಟು ನಿಂಬೆ ರಸ ನಿಮಗೆ ಸೂಟ್ ಆಗುತ್ತೆ ಅಂತಂದ್ರೆ ಯೂಸ್ ಮಾಡಿ, ಇಲ್ಲ ಅಂತಂದ್ರೆ ಮೊಸರನ್ನ ಯೂಸ್ ಮಾಡಿ. ಸೂಟ್ ಆಗಲ್ಲ ಅಂತಂದವರು ಮೊಸರನ್ನ ಯೂಸ್ ಮಾಡಿ, ಸೂಟ್ ಆಗುತ್ತೆ ಅಂತಂದವರು ನಿಂಬೆ ರಸನ ಯೂಸ್ ಮಾಡಿ. ಈ ಒಂದು ಮಿಶ್ರಣ ನಮಗೆ ನಮ್ಮ ಸ್ಕಿನ್ ಮೇಲೆ ಯಾವ ರೀತಿ ಕೆಲಸ ಮಾಡುತ್ತೆ ಅಂತಂದ್ರೆ, ನಾವು ಹೊರಗಡೆ ಓಡಾಡಿ ಬಂದಿರ್ತೀವಿ, ಸ್ಕಿನ್ ಟ್ಯಾನ್ ಆಗಿರುತ್ತೆ, ಅದೆಲ್ಲ ಸ್ಕಿನ್ ಟ್ಯಾನ್ ಅನ್ನ ರಿಮೂವ್ ಮಾಡುತ್ತೆ. ನಾವು ಕಂಟಿನ್ಯೂಸ್ ಆಗಿ ಅಂದ್ರೆ ಪ್ರತಿ ದಿವಸ ಹೊರಗಡೆ ಹೋಗಿ ಬಂದ ಮೇಲೆ ಈ ರೀತಿ ಗ್ಲಿಸರಿನು, ನಿಂಬೆ ರಸ ಹಾಗೆ ರೋಸ್ ವಾಟರ್ ಇಂದ ನಮ್ಮ ಫೇಸ್ ಅನ್ನ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಪ್ರತಿ ದಿವಸ ಆಗುವಂತ ಸನ್ ಟ್ಯಾನು ಕ್ಲಿಯರ್ ಆಗಿ ನಮ್ಮ ಸ್ಕಿನ್ ಚೆನ್ನಾಗಿರುತ್ತೆ. ಸನ್ ಟ್ಯಾನ್ ರಿಮೂವ್ ಮಾಡೋದಕ್ಕೆ ಹಾಗೆ ನಮ್ಮ ಫೇಸ್ ಅನ್ನ ಡಲ್ನೆಸ್ ಹೋಗ್ಲಾಡ್ಸೋದಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ ಈ ಒಂದು ಗ್ಲಿಸರಿನು ಜೊತೆಗೆ ರೋಸ್ ವಾಟರ್, ನಿಂಬೆ ರಸ. ಈಗ ಇದನ್ನ ಹೇಗೆ ಅಪ್ಲೈ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ನೋಡಿ, ಈಗ ರೆಡಿ ಮಾಡ್ಕೊಂಡಿರುವಂತಹ ಮಿಶ್ರಣವನ್ನ ಒಂದು ಕಾಟನ್ ಇಂದ ಈ ರೀತಿ ಡಿಪ್ ಮಾಡ್ಕೊಂಡು ನೀಟಾಗಿ ನಮ್ಮ ಫೇಸ್ಗೆ ಅಪ್ಲೈ ಮಾಡ್ಕೋಬೇಕಾಗುತ್ತೆ. ಗ್ಲಿಸರಿನು ನಮ್ಮ ಸ್ಕಿನ್ ಅನ್ನ ತುಂಬಾನೇ ಸಾಫ್ಟ್ ಮಾಡುತ್ತೆ, ಜೊತೆಗೆ ನಮ್ಮ ಸ್ಕಿನ್ ಮೇಲಿರುವಂತ ಪಿಗ್ಮೆಂಟೇಷನ್, ಕಲೆಗಳು, ಸುಕ್ಕು ಇದನ್ನೆಲ್ಲ ಕಡಿಮೆ ಮಾಡುತ್ತೆ. ನಿಂಬೆ ರಸ ಬಂದು ನಮಗೆ ಬ್ಲೀಚಿಂಗ್ ಎಫೆಕ್ಟ್ ಕೊಡುತ್ತೆ. ನಿಂಬೆ ರಸ ನ್ಯಾಚುರಲ್ ಆಗಿ ಸಿಗುವಂತ ವಿಟಮಿನ್ ಸಿ, ನಿಮಗೆಲ್ಲ ಗೊತ್ತಿರೋಂಗೆ ವಿಟಮಿನ್ ಸಿ ನಮ್ಮ ಫೇಸ್ಗೆ ತುಂಬಾನೇ ಒಳ್ಳೇದಲ್ವಾ. ಹಾಗಾಗಿ ನೀಟಾಗಿ ನಮ್ಮ ಫೇಸ್ಗೆ ಈ ಒಂದು ಮಿಶ್ರಣವನ್ನ ಹಾಕೋಬೇಕಾಗುತ್ತೆ. ಸನ್ ಟ್ಯಾನ್ ಆದ್ರೆ ನಾವು ಏನ್ ಮಾಡ್ತೀವಿ, ತುಂಬಾ ಜನ ಏನ್ ಮಾಡ್ತಾರೆ, ಪಾರ್ಲರ್ ಹೋಗ್ತಾರೆ, ಸನ್ ಟ್ಯಾನ್ ಆಗ್ಬಿಟ್ಟಿದೆ, ಬ್ಲೀಚ್ ಮಾಡ್ಸೋಣ ಫೇಸ್ ಅಂತೇಳಿ. ಪ್ರತಿ ದಿವಸ ಈ ಒಂದು ರೆಮಿಡಿಯನ್ನು ಮಾಡ್ತಾ ಬನ್ನಿ. ನೀವು ಪಾರ್ಲರ್ ಹೋಗಿ ಬ್ಲೀಚ್ ಮಾಡಿಸುವಂತ ಅವಶ್ಯಕತೆ ಇರೋದಿಲ್ಲ. ಸನ್ ಟ್ಯಾನ್ ಅನ್ನ ಈಸಿಯಾಗಿ ರಿಮೂವ್ ಮಾಡ್ಬೋದು. ಫೇಸ್ ಅಷ್ಟೇ ಅಲ್ಲ, ಕುತ್ತಿಗೆ, ಕೈ ಭಾಗ, ಕಾಲು ಭಾಗ ಎಲ್ಲೆಲ್ಲ ನಮ್ಮ ಸ್ಕಿನ್ ಕಪ್ಪಾಗಿರುತ್ತೆ, ಅಲ್ಲಿ ಈ ಒಂದು ರೆಮಿಡಿಯನ್ನ ಮಾಡಿದ್ರೆ ಖಂಡಿತ ನಿಮ್ಮ ಒಂದು ಕಪ್ಪಾಗಿರುವಂತ ಕಾಲು, ಕೈ, ಮುಖ, ಕುತ್ತಿಗೆ ಇದೆಲ್ಲ ಬಿಳಿ ಬಿಳಿಯಾಗಿ ಹೊಳೆಯುತ್ತೆ. ನೋಡಿ, ಈಗ ನೀಟಾಗಿ ಅಪ್ಲೈ ಮಾಡಿದ್ದೀನಿ. ಇದನ್ನ ಅಪ್ಲೈ ಮಾಡ್ಕೊಂಡಾದ್ಮೇಲೆ ಒಂದು 5 ನಿಮಿಷ ನಮ್ಮ ಮುಖದ ಮೇಲೆ ಇರಲಿ. ಕೆಲವರಿಗೆ ಇದು ಸೆಟ್ ಆಗುತ್ತಾ ಆಗಲ್ವಾ ಅಂತೇಳಿ ಪ್ಯಾಚ್ ಟೆಸ್ಟ್ ಅನ್ನ ಮಾಡಿಕೊಂಡು ಇದನ್ನ ಉಪಯೋಗಿಸಿ ಅಪ್ಪ, ಓಕೆನಾ. ಕೆಲವರಿಗೆ ಕೆಲವೊಂದು ಅಲರ್ಜಿ ಇರುತ್ತೆ, ನಿಂಬೆಹಣ್ಣು ಆಗಲ್ಲ, ಕೆಲವರಿಗೆ ಗ್ಲಿಸರಿನ್ ಆಗೋದಿಲ್ಲ. ಹಂಗಾಗಿ ನೋಡಿಕೊಂಡು ಉಪಯೋಗಿಸಿ ದಯವಿಟ್ಟು. ಫಸ್ಟಿಗೆ ಮಿಕ್ಸ್ ಮಾಡಾದ್ಮೇಲೆ ಪ್ಯಾಚ್ ಟೆಸ್ಟ್ ಅನ್ನ ಮಾಡಿ, ಕೈ ಮೇಲೆ ಹಾಕೊಂಡು ಪ್ಯಾಚ್ ಟೆಸ್ಟ್ ಮಾಡಿ. ನಿಮಗೆ ಏನು ಅನಿಸ್ತಾ ಇಲ್ಲ, ಇರಿಟೇಷನ್ ಆಗ್ತಾ ಇಲ್ಲ ಅಂತಂದ್ರೆ ಫೇಸ್ ಮೇಲೆ ನೀವು ಅಪ್ಲೈ ಮಾಡಿಕೊಂಡು ಯೂಸ್ ಮಾಡ್ಕೊಳ್ಳಿ, ಓಕೆನಾ. ಈಗ ಇದೊಂದು 5 ನಿಮಿಷ ಆಗಿ ಮತ್ತೆ ನಾನು ಸಿಗ್ತೀನಿ. ನೋಡಿ, ಇದನ್ನ ಅಪ್ಲೈ ಮಾಡಿವಾಗ ಒಂದು 5 ನಿಮಿಷ ಆಗಿದೆ. ಈಗ ಒಂದು ಕಾಟನ್ ಸೇವ ಮಾಡಿಕೊಂಡು ನೀಟಾಗಿ ಇದನ್ನ ರಿಮೂವ್ ಮಾಡ್ಕೊತೀನಿ. ಯಾರಿಗೆಲ್ಲ ಸನ್ ಟ್ಯಾನ್ ಆಗಿದೆ ಅವರೆಲ್ಲ ಈ ಒಂದು ರೆಮಿಡಿಯನ್ನ ಪ್ರತಿ ದಿವಸ ಮಾಡ್ತಾ ಬನ್ನಿ. ತುಂಬಾನೇ ಚೆನ್ನಾಗಾಗುತ್ತೆ ಸ್ಕಿನ್ನು. ನಿಮ್ಮ ಸನ್ ಟ್ಯಾನ್ ಅದೆಲ್ಲ ಕಡಿಮೆ ಆಗಿ ಸ್ಕಿನ್ನು ಬ್ರೈಟ್ ಆಗಿ ನೀಟಾಗಿ ಇರುತ್ತೆ. ನೋಡಿ, ಈಗ ನೀಟಾಗಿ ರಿಮೂವ್ ಮಾಡ್ಕೊಂಡಿದ್ದೀನಿ. ಈಗ ನಾವು ಆಗಲೇ ರೆಡಿ ಮಾಡ್ಕೊಂಡ್ವಲ್ಲ ಪ್ಯಾಕ್, ಅದನ್ನ ನೀಟಾಗಿ ಫೇಸ್ಗೆ ಅಪ್ಲೈ ಮಾಡಬೇಕಾಗುತ್ತೆ. ಬಾದಾಮಿ ನಮ್ಮ ಸ್ಕಿನ್ಗೆ ತುಂಬಾನೇ ಒಳ್ಳೆಯದು. ಬಾದಾಮಿಯಲ್ಲಿರುವಂತ ಒಂದು ಅಂಶ ನಮ್ಮ ಸ್ಕಿನ್ಗೆ ಹೊಳಪನ್ನ ಕೊಡುತ್ತೆ. ಯಾಕೆಂತಂದ್ರೆ ನಿಮ್ಗೆಲ್ಲ ಗೊತ್ತಿರೋಂಗೆ ಬಾದಾಮಿ ಎಣ್ಣೆ ನಮ್ಮ ಸ್ಕಿನ್ಗೆ ಮಸಾಜ್ ಮಾಡೋದ್ರಿಂದ ಒಳ್ಳೇದು ಅಂತ ಹೇಳ್ತೀವಲ್ವಾ. ಅಂದ್ರೆ ಕಪ್ಪು ಕಲೆ ಆಗಿರ್ಬೋದು, ಸ್ಕಿನ್ ನಲ್ಲಾಗಿರುತ್ತೆ ನೋಡಿ ಕೆಲವರಿಗೆ, ಅದೆಲ್ಲ ಕಡಿಮೆ ಆಗುತ್ತೆ ಬಾದಾಮಿ ಎಣ್ಣೆ ಉಪಯೋಗಿಸೋದ್ರಿಂದ. ಬಾದಾಮಿಯನ್ನು ಕೂಡ ಅಷ್ಟೇ ನಾವು ಈ ರೀತಿ ನೆನೆಸಿ ಪೇಸ್ಟ್ ಅನ್ನು ಮಾಡಿ ಉಪಯೋಗಿಸೋದ್ರಿಂದ ನಮ್ಮ ಸ್ಕಿನ್ ತುಂಬಾನೇ ಗ್ಲೋಯಿಂಗ್ ಆಗಿರುತ್ತೆ, ತುಂಬಾನೇ ಚೆನ್ನಾಗಾಗುತ್ತೆ ಸ್ಕಿನ್. ಈಗ ಈ ಪ್ಯಾಕ್ ಅನ್ನ ನೀಟಾಗಿ ಫೇಸ್ಗೆ ಅಪ್ಲೈ ಮಾಡ್ಕೊಂಡಿದ್ದೀನಿ. ಇದು ನಮ್ಮ ಫೇಸ್ ಮೇಲೆ ಕನಿಷ್ಠ ಪಕ್ಷ 15ರಿಂದ 20 ನಿಮಿಷ ಇರಬೇಕು. ಮಸಾಜ್ ಕೊಡ್ತಾ ಇದನ್ನ ಪ್ಯಾಕ್ ಅನ್ನ ರಿಮೂವ್ ಮಾಡ್ಕೋಬೇಕಾಗುತ್ತೆ. ಅದು 15 ನಿಮಿಷ ಬಿಟ್ಟು ಸಿಗ್ತೀನಿ, ಓಕೆನಾ. ನೋಡಿ ಫ್ರೆಂಡ್ಸ್, ಹಾಕಿರುವಂತ ಪ್ಯಾಕ್ ಈಗ ಒಂದು 15 ನಿಮಿಷ, ಒಂದು ಮುಕ್ಕಾಲು ಭಾಗ ಅಂದ್ರೆ ಸೆಮಿ ಡ್ರೈ ಆಗಿದೆ, ಓಕೆನಾ. ತುಂಬಾನೇ ಚೆನ್ನಾಗಾಗುತ್ತೆ ಈ ಒಂದು ರೆಮಿಡಿ. ಖಂಡಿತ ನೀವೆಲ್ಲರೂ ಟ್ರೈ ಮಾಡಿ. ಪಿಗ್ಮೆಂಟೇಷನ್ ಇದ್ದವರು,
ಆ ಕ್ರೀಮ್ ಅಂತೆ ಈ ಕ್ರೀಮ್ ಅಂತೆ ಅಂತ ಉಪಯೋಗಿಸಿ ದುಡ್ಡು ಹಾಳು ಮಾಡಿಕೊಂಡು ಅಷ್ಟೇ ನಿಮ್ಮ ಸ್ಕಿನ್ನನ್ನು ಕೂಡ ಹಾಳು ಮಾಡ್ಕೊಳ್ಳೋ ಕೆಲಸ ಮಾಡೋಕ್ಕೆ ಹೋಗಬೇಡಿ. ಆದಷ್ಟು ಮನೆಯಲ್ಲೇ ಸಿಗುವಂಥ ಪದಾರ್ಥಗಳನ್ನ ಉಪಯೋಗಿಸ್ಕೊಂಡು ನಿಮ್ಮ ಫೇಸ್ ಮೇಲಿರುವಂಥ ಪಿಗ್ಮೆಂಟೇಷನ್ ಆಗಿರ್ಬೋದು, ಮೆಲಾಸ್ಮಾ ಆಗಿರ್ಬೋದು, ಕಪ್ಪು ಕಲೆಗಳಾಗಿರ್ಬೋದು, ಸುಕ್ಕಾಗಿರ್ಬೋದು, ಹಾಗೆ ಡಲ್ ಆಗಿರುವಂಥ ನಿಮ್ಮ ಚರ್ಮದ ಒಂದು ಕಾಂತಿಯನ್ನು ಹೆಚ್ಚಿಸ್ಕೊಳ್ಳುವಂಥ ಕೆಲಸನ ನಿಮ್ಮ ಮನೆಯಲ್ಲೇ ಇರುವಂಥ ಪದಾರ್ಥಗಳಿಂದ ಮಾಡಿ. ಓಕೆನಾ? ನೋಡಿ, ಕೈಗೊಂದು ಸ್ವಲ್ಪ ಸೇವ್ ಮಾಡಿಕೊಂಡು ನಿಧಾನಕ್ಕೆ ಇದಕ್ಕೆ ಸಾಫ್ಟಾಗಿ ಮಸಾಜ್ ಮಾಡಬೇಕಾಗುತ್ತೆ. ಸಾಫ್ಟಾಗಿ ನಾವು ಒಂದು ಹಾಕಿರುವಂಥ ಪ್ಯಾಕನ್ನು ಜಾಸ್ತಿ ಫೋರ್ಸಾಗಿ ಸ್ಕಿನ್ ಮೇಲೆ ನಾವು ರಬ್ ಮಾಡಬಾರ್ದು. ಯಾವಾಗಲೂ ಅದಷ್ಟು ಸಾಫ್ಟಾಗಿ ನಿಧಾನವಾಗಿ ರೀತಿ ಜಂಟಲಾಗಿ ಮಸಾಜ್ ಕೊಟ್ಟು ಹಾಕಿರುವಂಥ ಪ್ಯಾಕನ್ನು ನೀಟಾಗಿ ತೆಕ್ಕೋಬೇಕಾಗುತ್ತೆ. ಮೂಗಿನ ಮೇಲೆ ವೈಟ್ ಹೆಡ್ಸು, ಬ್ಲ್ಯಾಕ್ ಹೆಡ್ಸ್ ಅಂತ ಇದ್ರೂ ಕೂಡ ಇದರಲ್ಲಿ ಹೊಟ್ಟೋಗುತ್ತೆ. ನೋಡಿ, ಒಂದು 5 ನಿಮಿಷ ಈ ರೀತಿ ನೀಟಾಗಿ ಮಸಾಜ್ ಕೊಟ್ಟಿದ್ದೀನಿ ಹಾಕಿರುವಂಥ ಪ್ಯಾಕ್ಗೆ. ಈಗ ಫೇಸ್ ವಾಶ್ ಮಾಡ್ಕೊಂಬಂದು ತೋರಿಸ್ತೀನಿ. ನನಗಂತೂ ಯಾವುದೇ ರೀತಿಯ ಕ್ರೀಮ್ಗಳಾಗಿರ್ಬೋದು, ಯಾಕೆಂದರೆ ಮಾರ್ಕೆಟಲ್ಲಿ ಹೊಸ ಹೊಸ ಪ್ರಾಡಕ್ಟ್ಗಳು ಬರ್ತಾನೆ ಇರುತ್ತೆ. ಸ್ಕಿನ್ ಬ್ರೈಟ್ನಿಂಗ್ ಆಗುತ್ತೆ, ಮೆಲಾಸ್ಮಾ ಹೋಗುತ್ತೆ, ಪಿಗ್ಮೆಂಟೇಷನ್ ಹೋಗುತ್ತೆ, ನಿಮ್ಮ ಕಪ್ಪು ಕಲೆಗಳು ಹೋಗುತ್ತೆ ಅಂತೇಳಿ. ನಿಜ ಹೇಳ್ತೀನಿ, ಯಾವುದೂ ವರ್ಕ್ ಆಗಿಲ್ಲ ನನಗಂತೂ. ಹೋಮ್ ರೆಮಿಡಿಗಳಿಂದ ಮಾತ್ರನೇ ನನ್ನ ಸ್ಕಿನ್ ಮೇಲಿದ್ದಂಥ ತುಂಬ ಡಾರ್ಕ್ ಆಗಿತ್ತು. ಪಿಗ್ಮೆಂಟೇಷನ್ ಅನ್ನೋದು ಯಾವ ಥರ ಇತ್ತು ಅಂತಂದರೆ, ನಾನು ಸ್ವಲ್ಪ ವೈಟಾಗಿರೋದು ಉಕ್ಕೋದಕ್ಕೂ 2 ಸೈಡು ಪ್ಯಾಚ್ ಹೊಡೆದಂಗಿತ್ತು. ಇವಾಗ 99% ಕಡಿಮೆ ಆಗಿದೆ. ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮ್ಗೆ ಏನಾದರೂ ಒಂದು ಚೂರಾದರೂ ಇಷ್ಟ ಆಗಿದ್ರೆ ಏನು ಮಾಡಬೇಕು, ವಿಡಿಯೋ ಪೂರ್ತಿ ನೋಡಿ ವಿಡಿಯೋ ಬಗ್ಗೆ ಏನು ಅನ್ನಿಸ್ತು ಅಂತೇಳಿ ಕಮೆಂಟ್ ಮಾಡಬೇಕು. ಹಾಗೆ ಈ ಹೋಮ್ ರೆಮಿಡಿಗಳನ್ನ ನೀವು ಕೂಡ ಧೈರ್ಯವಾಗಿ ಪ್ಯಾಚ್ ಟೆಸ್ಟನ್ನು ಮಾಡಿಕೊಂಡು ಉಪಯೋಗಿಸಿ ನಿಮ್ಮ ಮುಖದ ಕಾಂತಿ ಹೆಚ್ಚಿಸ್ಕೊಳ್ಳಿ ಅಂತ ಹೇಳ್ತೀನಿ. ಹಾಗೆ ನಾಳೆ ಮತ್ತೊಂದು ವಿಡಿಯೋದಲ್ಲಿ ನಾನು ನಿಮ್ಮನ್ನ